ಚಿಕ್ಕ ಮಗುಗೆ ಉಲ್ಲನ್ ಟೋಪಿ ಹಾಕೋದನ್ನು ಸ್ಟಾರ್ಟ್ ಮಾಡಿ ತೋರಿಸಿದ್ದೆ ನಾನು. ಅದರದ್ದು ವಿಡಿಯೋ ನಾನು ಹಾಕಿದ್ದೀನಿ. ಈಗ ಇದರದ್ದು ಎಂಡ್ ಮಾಡೋದನ್ನು ನಾನು ತೋರಿಸಿರಲಿಲ್ಲ, ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಇದು ಮಾಮೂಲಿ 7 ಹಾಫ್ ಡಬಲ್ ಕ್ರೋಶ ತಲೆ ಮೇಲ್ಭಾಗಕ್ಕೆ ಬರುತ್ತಲ್ಲ ಅದು. ಈ ಉಲ್ಲನ್ನು ಮಕ್ಕಳಿಗೆ ನಾವೇ ಹಾಕೋದು ಅಂದರೆ ಒಂದು ಬೆಚ್ಚನೆಯ ಅನುಭವ, ಬೆಚ್ಚನೆಯ ಪ್ರೀತಿ, ಏನೋ ಒಂದು ಖುಷಿ. ನಾವೇ ಮಾಡಿ ಹಾಕಿದ್ರೆ ತುಂಬ ಈಸಿ ಇದೆ, ಟ್ರೈ ಮಾಡಿ. ಉಲ್ಲನ್ನು ಕ್ರೋಶ ತಗೊಂಡ್ರೆ ಸಾಕು. ನಮಗೆ ಎಷ್ಟು ಉದ್ದ ಬೇಕು, ಎಷ್ಟು ಅಗಲ ಬೇಕು ಅಂತ ಹಾಕ್ಕೊಂಡು ನಾವು ಹಾಕ್ಬೋದು. ನಾನು ತೋರಿಸಿದ್ರೇ ಇನ್ನೊಂದು 5 ಎಕ್ಸ್ಟ್ರಾ ಲೈನ್ಗಳು ಹಾಕಿದ್ರೆ ಆಯಿತು. ಚೈನ್ ಸ್ಟಾರ್ಟಿಂಗಲ್ಲಿ ಇನ್ನೂ ದೊಡ್ಡದಾಗುತ್ತೆ. ಇನ್ನೂ ದೊಡ್ಡದು ಬೇಕು ಅಂದರೆ ಇನ್ನೂ 5 ಚೈನ್ ಎಕ್ಸ್ಟ್ರಾ ಆ ಥರ ಹಾಕ್ಕೊಂಡೋದ್ರೆ ಸಾಕು. ಈಗ ಇದು ಲಾಸ್ಟ್ ಲೈನು ನಾನು ನಿಮಗೆ ತೋರಿಸ್ತಾ ಇರೋದು. ಈಗ ಇದು ಲಾಸ್ಟ್ ಲೈನಲ್ಲಿ 7 ಹಾಫ್ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಈ ಹಾಫ್ ಡಬಲ್ ಕ್ರೋಶ ತಲೆ ಮೇಲ್ಭಾಗಕ್ಕೆ ಬರುತ್ತೆ. 7 ಆದಮೇಲೆ ಪುನಃ ಫುಲ್ ಡಬಲ್ ಕ್ರೋಶ ಶುರು ಮಾಡ್ತೀನಿ. ಎಣಿಸ್ಕೊಂಡು 7 ಹಾಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಮಗುಗೆ ಆಗೋದು ಟೋಪಿ. ಇದನ್ನು ನಾವು ಎಷ್ಟು ದೊಡ್ಡದು ಬೇಕಾದರೂ ಸ್ಟಾರ್ಟಿಂಗಲ್ಲೇ ಚೈನ್ಗಳು ದೊಡ್ಡದು ಹಾಕಿದ್ರೆ ಆಗುತ್ತೆ. ಕ್ರೋಶದ ಮೇಲೆ ಉಲ್ಲನ್ ತಂದು, ಬಟ್ಟೆಯಿಂದ ಉಲ್ಲನ್ ಒಳಗಡೆಯಿಂದ ಉಲ್ಲನ್ ತಂದು 2ರಲ್ಲಿ 1 ಇದು ಡಬಲ್ ಕ್ರೋಶ. 2ರಿಂದ 1, 2ರಿಂದ 1 ಇದು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಇದು ಲಾಸ್ಟ್ ಲೈನು ಮಾಡ್ತಾಯಿದ್ದೀನಿ. ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಈಗ ಲಾಸ್ಟ್ ಲೈನಿಗೆ ಬಂದಿದ್ದೀನಿ. ಇನ್ನೊಂದು 3 ಡಬಲ್ ಕ್ರೋಶ ಹಾಕಿ ಉಲ್ಲನ್ನು ಕಟ್ ಮಾಡ್ತೀನಿ. ನಮಗೆ ಎಷ್ಟು ಬೇಕಾದರೂ ಉದ್ದ ಅಗಲ ಮಾಡ್ಕೋಬೇಕು. ಅದು ಮಾಡ್ಕೊಳ್ಳೋದು ಸ್ಟಾರ್ಟಿಂಗಲ್ಲೇ ಮಾಡ್ಕೋಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಚೈನ್ಗಳು ತೋರಿಸಿದ್ದೀನಿ. ನನ್ನ ಮೊದಲು ವಿಡಿಯೋದಲ್ಲಿ ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಅದು ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋ. ಇದು ಎಂಡ್ ಮಾಡೋದನ್ನು ಇನ್ನೊಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈಗ ಲಾಕ್ ಆಯಿತು. ಇದನ್ನು ಉಲ್ಲನ್ ಒಳಗಡೆ ಸೇರಿಸ್ಕೊಂಬಿಡೋದ. ಕಟ್ಟೇನು ಮಾಡೋದು ಬೇಡ, ಅಷ್ಟು ಉಲ್ಲನ್ ಇರಲಿ. ಈಗ ಒಂದು ಸೂಜಿಗೆ ಉಲ್ಲನ್ನು ಹಾಕ್ಕೋತೀನಿ. ಉಲ್ಲನ್ನು ಹಾಕ್ಕೊಂಡು ತಲೆ ಮೇಲ್ಭಾಗದ್ದು 7 ಹಾಫ್ ಡಬಲ್ ಕ್ರೋಶ ಇದೆಯಲ್ಲ, ತಲೆ ಮೇಲ್ಭಾಗದ್ದು 7 ಹಾಫ್ ಡಬಲ್ ಕ್ರೋಶ ಇದೆಯಲ್ಲ, ಅದನ್ನು ಉಲ್ಟಾ ಸೈಡ್ಗೆ ನಮ್ಗೆ ಯಾವುದು ಮೇಲ್ಗಡೆ ಬೇಕು ನೋಡಿಕೊಂಡು ಸೀದಾ ಸೈಡನ್ನ ಮೇಲಿಟ್ಕೊಂಡು ಉಲ್ಟಾ ಒಳಗಡೆಗೆ ನಾನು ಇದು ನೋಡಿ ಸೀದಾ ಉಲ್ಟಾ ಅಂತಿದೆ. ಆ ಮೇಲ್ಗಡೆ ಭಾಗದಲ್ಲಿ ಈ ಉಲ್ಲನ್ನು ದಾರನ ಸೂಜಿನ ಹಾಕ್ಕೊಂಡು ಬರ್ತೀನಿ. ಇದು 7 ಹಾಫ್ ಡಬಲ್ ಕ್ರೋಶ ಹಾಕಿದ್ದೀನಲ್ಲ ಆ ಭಾಗ, ಅದ್ರದ್ದು ಮೇಲ್ಭಾಗಕ್ಕೆ ಈ ದಾರಗಳನ್ನ ಹಾಕ್ಕೊಂಡು ಬರ್ತೀನಿ. ಸ್ವಲ್ಪ ಉಲ್ಲನ್ ಉದ್ದ ತೊಗೊಂಬಿಟ್ಟಿದ್ದೀನಿ, ಸೈಡು ಹೊಲ್ಕೊಂಬರೋಣ ಅಂತ. ಈ ಹಾಫ್ ಡಬಲ್ ಕ್ರೋಶದೊಳಗೆ ಸೂಜಿಯಿಂದ ಉಲ್ಲನ್ನು ಹಾಕ್ಕೋತಾ ಇದ್ದೀನಿ. ಈ ಉಲ್ಲನ್ನು ನಾನು ತುಂಬ ದಪ್ಪ ಏನು ತಂದಿಲ್ಲ. ಈ 20 ರೂಪಾಯಿಗೂ ಒಂದು ಉಂಡೆ ಸಿಗ್ತಾಯಿತ್ತು, ಅದನ್ನು ತಂದಿದ್ದೆ. ಈ 20 ರೂಪಾಯಿ ಉಲ್ಲನ್ನಲ್ಲೇ ಇದೊಂದು ಟೋಪಿ ಆಗಿದೆ ಚಿಕ್ಕ ಮಗುದು. ಗಂಟು ಕೂತ್ಕೊಂತು ನೋಡಿ, ಜಾಸ್ತಿ ಉಲ್ಲನ್ ತೊಗೊಂಡು. ನಿಧಾನವಾಗಿ ಎಳೆದ್ರೆ ಬಿಡುತ್ತೆ. ₹20 ಉಲ್ಲನ್ ತಂದಿದ್ದೆ. ಒಂದು ಟೋಪಿ ಆಯಿತು. ಉಲ್ಲನ್ ಏನು ಜಾಸ್ತಿ ಹಿಡ್ಸಲ್ಲ, ಆದರೆ ಅದಕ್ಕೆ ಹಾಕೋ ಕೆಲಸನೇ ಜಾಸ್ತಿ.
ಫಾಸ್ಟಾಗಿ ಹಾಕೋರು ಫಾಸ್ಟಾಗಿ ಹಾಕ್ತಾರೆ, ನಾನು ಸ್ವಲ್ಪ ನಿಧಾನವಾಗಿ ಹಾಕಿದ್ದೀನಿ. ಈ 7 ಹಾಫ್ ಡಬಲ್ ಕ್ರೋಶದೊಳಗೆ ಸೂಜಿಯಿಂದ ಹುಲ್ಲನ್ನು ಪೋಣಿಸ್ಕೊಂಡಿದ್ದೀನಿ. ಪೋಣಿಸ್ಕೊಂಡು ಈಗ ಆ ಕಡೆ ದಾರ ಈ ಕಡೆ ದಾರ ಎರಡನ್ನೂ ಟೈಟಾಗಿ ಎಳೆದು ಮೇಲ್ಭಾಗದ್ದು ತಲೆಯ ಮೇಲ್ಭಾಗ ಬರೋಂಗೆ ಆ 7 ಹಾಫ್ ಡಬಲ್ ಕ್ರೋಶ ಇರೋ ಸೈಡನ್ನ ಟೈಟಾಗಿ ಫುಲ್ಲು ಲಾಕ್ ಮಾಡಿಬಿಡ್ತೀನಿ. ಲಾಕ್ ಮಾಡಿ ನಾನು ಪೋಣಿಸ್ಕೊಂಬಂದಿದ್ನಲ್ಲ ದಾರ, ಅದು ಹುಲ್ಲನ್ನು ಲಾಕ್ ಮಾಡಿ ಅದನ್ನು ಗಂಟಾಕ್ತೀನಿ. ಎಕ್ಸ್ಟ್ರಾ ಇರೋ ಹುಲ್ಲನ್ನೆಲ್ಲ ಕಟ್ ಮಾಡೋದೇನು ಬೇಡ, ಎಲ್ಲ ಹುಲ್ಲನ್ನೊಳಗೆ ಸೂಜಿ ದಾರದಿಂದನೇ ಸೇರಿಸ್ಕೊಂಡ್ರೂ ಆಗುತ್ತೆ. ಈ ಥರ ಮೇಲ್ಗಡೆ ಭಾಗಕ್ಕೆ ಗಂಟಾಕ್ತೀನಿ. ಇದು ಒಳಗಡೆ ಭಾಗಕ್ಕೆ ಬರುತ್ತೆ. ಆಮೇಲೆ ಟೋಪಿನ ಸೀದಾ ತಿರುಗಿಸ್ಕೊಳ್ಳೋಣ. ನೋಡಿ, ಆ 7 ಹಾಫ್ ಡಬಲ್ ಕ್ರೋಶ ಈ ಥರ ಲಾಕ್ ಆಗೋಯ್ತು ಮೇಲ್ಗಡೆ. ಈಗ ಸೈಡ್ ಎಲ್ಲ ನಾವು ಎಣಿಸ್ಕೊಂಡು ಹಾಕಿರೋದ್ರಿಂದ ಒಂದೇ ಲೆವೆಲ್ ಕರೆಕ್ಟಾಗಿರುತ್ತೆ ಇದು. ಈಗ ಸೈಡೆಲ್ಲ ಸೂಜಿ ದಾರ ಅಲ್ಲೇ ಇದೆ, ಇನ್ನೂ ಕಟ್ ಮಾಡಿಲ್ವಲ್ಲ ನಾನು, ಅದರಲ್ಲೇ ಹೊಲ್ಕೊಂಡು ಬರ್ತೀನಿ. ಲಾಸ್ಟ್ ಡಬಲ್ ಕ್ರೋಶದ ಒಳಗಡೆಯಿಂದ ಉಲ್ಟಾ ಸೈಡಲ್ಲಿದ್ದು ಹೊಲ್ಕೊಂಡು ಬರ್ತಾಯಿದ್ದೀನಿ. ಅದು ಮೇಲ್ಗಡೆ ಗಂಟು ಹಾಕಿದೆ 3-4. ಮಿಕ್ಕಿರೋ ಹುಲ್ಲನೂ ಅದು ಕಟ್ ಮಾಡೋದು ಬೇಡ, ಹುಲ್ಲನೊಳಗೆ ಸೇರಿಸಿ. ಇದು ಕೈಯಲ್ಲಿ ಹಾಕಿರೋ ಕ್ರೋಶ ಆಗಿರೋದ್ರಿಂದ ತುಂಬ ಹುಲ್ಲನ್ನು ಬೆಚ್ಚಗಿರುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಹುಲ್ಲನ ದಾರಗಳನ್ನು ಸೈಡಲ್ಲಿ ಹಾಕೋಬೋದು. ಆ ಹುಲ್ಲನ ದಾರ ಹಾಕೋದನ್ನು ನಾನು ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಇವೆಲ್ಲ ಹುಲ್ಲನ್ನು ಸೂಜಿಯಿಂದ ಹುಲ್ಲನೊಳಗೆ ಸೇರಿಸ್ಕೊಳ್ಳಿ. ಹೀಗೆ ಸೈಡನ್ನ ಕ್ಲೀನಾಗಿ ಹಿಡ್ಕೊಂಡು ಹೊಲ್ಕೊಂಡು ಬರ್ತೀನಿ ಒಂದು ಸೈಡ್ ಪೂರ. ಈಗ ನೋಡಿ ಎಂಡಿಗೆ ಬಂದಿದ್ದೀನಿ. ಕ್ಲೀನಾಗಿ ಎಂಟು ತನಕ ಬಂದು ಈ ಬಟ್ಟೆಗಳಿಗೆ ಗಂಟಾಕ್ತೀವಲ್ಲ ಹಾಗೆ ಸೂಜಿ ಮೇಲೆ ದಾರ ಸುತ್ತಿ 1-2 ಸಲ ಗಂಟಾಕ್ತೀನಿ. ಹಾಕಿ ಅಲ್ಲೇ ಕಟ್ ಮಾಡಲ್ಲ. ಇದು ನಾನು ಸೀರೆಗೆ ಕುಚ್ಚಾಕ್ತೀವಲ್ಲ ಕ್ರೋಶ, ಅದು ಇಟ್ಕೊಂಡು ಆ ಸೂಜಿ ಎತ್ಕೊಂಡಿದ್ದೀನಿ. ಸಣ್ಣ ಸೂಜಿ ಆದರೆ ಹುಲ್ಲನ್ನು ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತ ನಮ್ಮ ಕ್ರೋಶದ ಸೂಜಿನೇ ಸೀರೆದು ಹುಲ್ಲಂದು ಎತ್ಕೊಂಡಿದ್ದೀನಿ. ಕುಚ್ಚಾಕೋ ಕ್ರೋಶದ ಸೂಜಿನ ಇಲ್ಲಿ 1-2 ಸಲ ಗಂಟು ಹಾಕ್ಕೊಂಡು ಎಂಡಲ್ಲಿ ಸೂಜಿ ಮೇಲಿಂದ ಒಂದು ದಾರ ಸುತ್ತಿ ಗಂಟು ಹಾಕ್ಕೊಂಡು ಪುನಃ ಒಂದು ಸ್ವಲ್ಪ ದೂರ ವಾಪಸ್ ಬಂದು ಆಮೇಲೆ ಕಟ್ ಮಾಡ್ತೀನಿ. ಒಳಗಡೆ ತಗೊಂಡು ವಾಪಸ್ ಬಂದು ಹುಲ್ಲನ್ನು ಕಟ್ ಮಾಡ್ತೀನಿ. ನಾನು ಹುಲ್ಲನ್ ಟೋಪಿ ರೆಡಿಯಾಗಿದೆ. ಮೇಲ್ಗಡೆ ಕಟ್ಟಿದ್ದೆಲ್ಲ ನೋಡಿದ್ದೀರಲ್ಲ, ಇದನ್ನು ಸೂಜಿ ದಾರದಲ್ಲಿ ಪೋಣಿಸ್ಕೊಂಡು ಎಳೀರಿ. ಈ ಥರ ಇದನ್ನೆಲ್ಲ ಈ ಥರ ಒಳಗಡೆ ಸೇರಿಸಿ ಚಿಕ್ಕ ಮಗುಗೆ ಹುಲ್ಲನ್ ಟೋಪಿ ರೆಡಿಯಾಗಿದೆ. ಇದು ಎಕ್ಸ್ಪೆಂಡು ಆಗುತ್ತೆ, ಕೈಯಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಅಗಲ ದೊಡ್ಡದು ಚಿಕ್ಕದು ಆಗುತ್ತೆ. ಇಲ್ಲ ಆಗ್ತಾಯಿಲ್ಲ ಒಂದು ದಾರ ಹಾಕ್ತೀವಿ ಅಂದರೂ ಸೈಡಲ್ಲಿ ಹುಲ್ಲನಲ್ಲೇ ಕಟ್ಕೋಬೋದು. ಇದು ಹಾಕೋದನ್ನು ತೋರಿಸಿದ್ದೀನಿ ನಾನು. ಇಷ್ಟ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ.